ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಮೇಷ್ಟ್ರುಗಳಿಗೆ ಕತ್ತರಿ ನೋಡಿ, ಇದೆಂತ ಒಂದು ವಿಚಾರ ಅಂತಕ್ಕಂಥದ್ದು ಅಂದ್ರೆ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡಕ್ಕಿಲ್ಲ ಭಾಗ್ಯ. ಒಟ್ಟು 58,000 ಶಿಕ್ಷಕರ ಹುದ್ದೆ ಖಾಲಿ ಇದೆ. ಆದ್ರೆ 15,000 ಸರ್ಕಾರ ಭರ್ತಿ ಮಾಡ್ತಾ ಇರೋದು ವಿಪರ್ಯಾಸವೇ ಸರಿ. ನೋಡಿ, ಇಂಗ್ಲಿಷ್ ಪ್ರೌಢಿಮೆ ಕಡ್ಡಾಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರೆ, ಮಾತೃಭಾಷೆಗೆ ಕೊರಳು ಪಟ್ಟಿಯನ್ನ ತಂದಿದ್ದಾರೆ. ನೋಡಿ, ಶಿಕ್ಷಣ ಇಲಾಖೆ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಂಡಾಮಂಡಲವಾಗಿದೆ. ಸರ್ಕಾರದ ಕರಡು ನೀತಿಗೆ ಭಾಷಾ ಪ್ರೇಮಿಗಳಿಂದ ವಿರೋಧ ವ್ಯಕ್ತವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಏನಪ್ಪ ವಿಚಾರ ಅಂತಂದ್ರೆ, ಕಡೆಗಣನೆ ಏಕೆ? ಸರ್ಕಾರಿ ವಾದ. ಕನ್ನಡ ಮಾಧ್ಯಮದಲ್ಲಿ ಓದೋ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ, ಆದ್ರಿಂದ ನಾವು ಆ ರೀತಿ ಮಾಡಿದ್ವಿ ಅಂತ ಅವರ ವಾದ. ಈಗಾಗಲೇ ನೇಮಕವಾದ ಭಾಷಾ ಶಿಕ್ಷಕರ ಹುದ್ದೆ ಇನ್ನೂ ಕೂಡ ತೆರವು ಆಗಿಲ್ಲ, ಅಂದ್ರೆ ಅವ್ರು ಯಾರು ರಿಟೈರ್ಡ್ ಆಗಿಲ್ಲ ಅಂತ. ಜೊತೆಗೆ ಆಂಗ್ಲ ಮಾಧ್ಯಮ ಮತ್ತು ಖಾಸಗಿ ಶಾಲೆಗಳತ್ತ ಹೆಚ್ಚಿದ ಪೋಷಕರ ಒಲವು. ಎಲ್ಲರೂ ಪ್ರೈವೇಟ್ ಸ್ಕೂಲ್ ಸೇರಿಸ್ತಾ ಇದಾರೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೇರಿಸ್ತಾ ಇದಾರೆ, ಗವರ್ಮೆಂಟ್ ಶಾಲೆಗೆ ಸೇರಿಸೋರು ಜಾಸ್ತಿ ಇಲ್ಲ ಅಂತ ಅವರ ವಾದ. ದ್ವಿಭಾಷಾ ಕಲಿಕೆ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ಶಿಕ್ಷಕರ ಕಡೆಗಣನೆ ಮಾಡ್ತಾ ಇದ್ದಾರೆ. ಮತ್ತೆ ಬಹುತೇಕ ಕನ್ನಡ ಶಿಕ್ಷಕರಿಗೆ ಆಂಗ್ಲ ಮಾಧ್ಯಮ ಬೋಧನೆ ಕಷ್ಟ ಆಗ್ತಾ ಇದೆ ಅಂತಕ್ಕಂತ ವಿಚಾರವನ್ನ ಅವರು ವಾದ ಮಾಡ್ತಾ ಇರೋದು. ಜೊತೆಗೆ ನೋಡಿ, ಏನ್ ಆಗ್ಬೇಕಪ್ಪ ಅಂದ್ರೆ, ಭಾಷಾ ಶಿಕ್ಷಕರಿಗೆ 50% ರಷ್ಟು ಆಂಗ್ಲ ಭಾಷೆ ಅಂಕ ಪರಿಗಣನೆಗೆ ಬೇಡ ಅಂತಕ್ಕಂಥದ್ದು ಬೇಡಿಕೆ. ಖಾಲಿ ಇರುವ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿ ಅಂತ ಬೇರೆ ಅಂದ್ರೆ ಸಾರ್ವಜನಿಕರ ಒತ್ತಾಯ. ಸರ್ಕಾರಿ ಶಾಲೆಗಳನ್ನ ಇಂಗ್ಲಿಷ್ ಮಯ ಮಾಡುವ ಹಿಡನ್ ಅಜೆಂಡಾ ನಿಲ್ಲಿಸ್ರಿ ಅಂತ ಸಾರ್ವಜನಿಕರು ಕೇಳ್ಕೊತಾ ಇರೋದು. ನೋಡಿ, ಇನ್ನು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕುರಿತು ಕರಡು ಪ್ರತಿ ಇನ್ನೂ ಸರ್ಕಾರದ ಹಂತದಲ್ಲಿದೆ. ಶಾಲಾ ಶಿಕ್ಷಣ ಇಲಾಖೆಗೆ ಇನ್ನೂ ಕೂಡ ಆದೇಶದ ಪತ್ರ ಇನ್ನೂ ತಲುಪಿಲ್ಲ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಸುರಳ್ಕರ್ ವಿಕಾಸ್ ಕಿಶೋರ್ ಅವರು ತಿಳಿಸಿದ್ದಾರೆ. ವಿಷಯ ಏನು ಅಂದ್ರೆ, ರಾಜ್ಯದ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕಾದ ಸರ್ಕಾರವೇ ಹಂತ ಹಂತವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮೂಲೆಗುಂಪು ಮಾಡಲು ಹೊರಟಿದೆಯೇ? ಇಂತಹದ್ದೊಂದು ಗಂಭೀರ ಚರ್ಚೆ ಮತ್ತು ಆಕ್ರೋಶವೀಗ ಶಿಕ್ಷಣ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಶಾಲಾ ಶಿಕ್ಷಣ ಇಲಾಖೆ ಭರ್ತಿ ಮಾಡಲು ಮುಂದಾಗಿರುವ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತದೆ ಹಾಗೂ ಆಂಗ್ಲ ಭಾಷೆ ಹೇರಿಕೆಗೆ ಮುಂದಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. 2026-27ನೇ ಸಾಲಿನಿಂದ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಬಲೀಕರಣ ಹಾಗೂ ದ್ವಿಭಾಷಾ ಮಾಧ್ಯಮವನ್ನ ವಿಸ್ತರಿಸಲು ಸರ್ಕಾರ ಒಲವು ತೋರಿದೆ. ಮತ್ತೆ ಇದನ್ನೇ ನೆಪವಾಗಿಸಿಕೊಂಡು ಹೊಸ ನೇಮಕಾತಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಯನ್ನ ಕೈ ಬಿಡಬೇಕು ಅಂತ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಗಣಿತ, ವಿಜ್ಞಾನ ಸೇರಿದಂತೆ ವಿವಿಧ ವಿಷಯಗಳ ಶಿಕ್ಷಕರ ನೇಮಕಾತಿಗೂ ಇಂಗ್ಲಿಷ್ ಭಾಷಾ ಪ್ರೌಢಿಮೆಯನ್ನ ಕಡ್ಡಾಯವಾಗಿ ಮಾಡಿದ್ದಾರೆ. ಪ್ರಾಥಮಿಕ ಹಂತದಲ್ಲೂ 50% ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸರ್ಕಾರದ ಈ ಗುಪ್ತ ಕಾರ್ಯಾಚರಣೆಯು ಗ್ರಾಮೀಣ ಹಾಗೂ ಕನ್ನಡ ಮಾಧ್ಯಮದಲ್ಲೇ ಓದಿ ಬಂದ ಸಾವಿರಾರು ಪ್ರತಿಭಾವಂತ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಉದ್ಯೋಗದ ಸಮಾನ ಅವಕಾಶವನ್ನ ನಿರಾಕರಿಸಿದಂತಾಗುತ್ತದೆ ಅಂತಕ್ಕಂತಹ ವಿಚಾರ. ಆದ್ದರಿಂದ ಸಿಎಂಗೆ ಪ್ರಾಧಿಕಾರದಿಂದ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಕ್ರೋಶ ವ್ಯಕ್ತಪಡಿಸಿ ಈ ಕುರಿತು ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದು ಸರ್ಕಾರದ ನಿಲುವನ್ನ ಖಂಡಿಸಿದ್ದಾರೆ. ಜಗತ್ತಿನಾದ್ಯಂತ ನಡೆದಿರುವ ಶಿಕ್ಷಣ ಸಂಶೋಧನೆಗಳು ಮಗುವಿನ ಬೌದ್ಧಿಕ ಮತ್ತು ಸೃಜನಶೀಲ ಬೆಳವಣಿಗೆಗೆ ಮಾತೃಭಾಷೆ ಅತ್ಯುತ್ತಮ ಮಾಧ್ಯಮ ಎಂದು ಸಾರಿವೆ. ಇಂತಹ ಸಂದರ್ಭದಲ್ಲಿ ತಾಯ್ನುಡಿಯ ಸ್ಥಾನವನ್ನ ದುರ್ಬಲಗೊಳಿಸುವುದು ಮುಂದಿನ ಪೀಳಿಗೆಗೆ ಕನ್ನಡದೊಂದಿಗಿನ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಸಂಬಂಧವನ್ನ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಇದು ರಾಜ್ಯದ ಭಾಷಾ ನೀತಿಗೆ ಬಗೆಯುವ ಗಂಭೀರ ದ್ರೋಹ ಎಂದು ಆಕ್ಷೇಪಿಸಿದ್ದಾರೆ. ಅಲ್ಲದೆ ಇಂಗ್ಲಿಷ್ ಕಡ್ಡಾಯ ನಿಯಮವನ್ನ ತಕ್ಷಣವೇ ಹಿಂಪಡಿಬೇಕು, ಕನ್ನಡ ಶಿಕ್ಷಕರ ನೇಮಕಾತಿಗೆ ಅವಕಾಶ ಕಲ್ಪಿಸಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡಕ್ಕಿಲ್ಲ ಭಾಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಬೇಜಾರಿನ ವಿಷಯ. ಜೊತೆಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಅಂತೇಳಿ ಶಿಕ್ಷಕರ ನೇಮಕಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ.